ಅಷ್ಟೆಲ್ಲ ಹೇಳಿದ್ರು ಯಾಕಣ್ಣ ಹೀಗ್ ಮಾಡ್ತಿದ್ದೀರಿ? ಈ ಫೈಲ್ ನ ಆದಿತ್ಯರಿಗೆ ಕೊಡಿ ಅಂದ್ರೆ ಇವ್ರ ಹತ್ರ ಕೊಟ್ಟಿದ್ದೀರಲ್ಲ, ಯಾಕಣ್ಣ? ನೋಡಿ ಅಣ್ಣ, ಇಷ್ಟೆಲ್ಲ ಆದ್ಮೇಲೂ ನೀವ್ ಹೇಳ್ತಾ ಇರೋದನ್ನೆಲ್ಲ ಕೇಳಿಸ್ಕೊಂಡ್ ಕೂರೋದಕ್ಕೆ ನನ್ ಕೈಲಿ ಆಗಲ್ಲ. ನಾನೇ ಹೋಗಿ ಫೈಲ್ ಕೊಡ್ತೀನಿ. Gentlemen, I'm really sorry. ಹೌದು, ನಾನು ಆ ಫೈಲ್ನ ತಗೊಂಡ್ಬರ್ಬೇಕಾಗಿತ್ತು, ಬಟ್ ಐ ಥಿಂಕ್ ಐ ಫಾರ್ಗಾಟ್. ಪ್ಲೀಸ್ ಗಿವ್ ಮಿ ಸಮ್ ಟೈಮ್. ನೋ ಆದಿ, ವಿ ಆರ್ ಸಾರಿ. ಭಾಗ್ಯ, ಈ ಫೈಲ್ ನಿಮ್ಗೆ ಸಿಕ್ತು? ಇದು ನಿಮ್ ಮನೆ ಹತ್ರ ಬಿದ್ದಿತ್ತು, ಕೊಟ್ಟು ಹೋಗೋಣ ಅಂತಾನೆ ಬಂದೆ, ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ನಾನೇನ್ ಬರ್ತೀನಿ. ಇರಿ, ಒಂದು 5 ನಿಮಿಷ ಮೀಟಿಂಗ್ ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ. ಇಲ್ಲ ಪರವಾಗಿಲ್ಲ, ನಾನು ಹೊರಡ್ತೀನಿ. ಪ್ಲೀಸ್ 5 minutes ವೇಟ್ ಮಾಡಿ. ಸಾರಿ ಎವ್ರಿಬಡಿ. This is the file. Please be seated. Please go through. ಸೂಪರ್ ಆದಿ ತಾಂಡವ್. ಐ ಮೀನ್, Yes, I am in. ಐ ಆಮ್ ಆಲ್ಸೋ. ಪಾಂಡು, ಲೆಟ್ಸ್ ಹ್ಯಾವ್ ಲಂಚ್. ಪಾಂಡು, ಇವ್ರನ್ನೆಲ್ಲ ಊಟಕ್ಕೆ ಕರ್ಕೊಂಡು ಪ್ಲೀಸ್. ಅದು ನೀವು ಐ ಜಾಯಿನ್ ಯು ಇನ್ ಸಮ್ ಟೈಮ್. ಭಾಗ್ಯ, ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ಥ್ಯಾಂಕ್ಸ್ ತುಂಬಾ ಚಿಕ್ಕ ಪದ. ಇವತ್ತು ನೀವು ಮಾಡಿದಿರಲ್ಲ ಹೆಲ್ಪು, ಅದು ನಿಜವಾಗ್ಲೂ ತುಂಬಾ ದೊಡ್ಡ ಹೆಲ್ಪ್. ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ. ನಿಮಗದು ಗೊತ್ತಿಲ್ಲ ಅಲ್ವಾ ಬ್ರದರ್? ಎಸ್, ಹೌದು. ಭಾಗ್ಯ, ನೀವೇನಾದ್ರೂ ಒಂದ್ ವೇಳೆ ಫೈಲ್ ತಂದು ಕೊಟ್ಟಿರ್ಲಿಲ್ಲ ಅಂದ್ರೆ ಎಷ್ಟು ಅವಮಾನ ಆಗ್ತಿತ್ತು ಗೊತ್ತಾ? ಎಲ್ರ ಮುಂದೆ ನಾವು ತಲೆ ತಗ್ಸೋ ಹಾಗಾಗ್ತಿತ್ತು. ಹೌದು, ನೀವೇನ್ ನಮ್ಮನೆ ಕಡೆ? ಅದು ಪೂಜಾ ಸ್ವೀಟ್ ಮಾಡ್ಕೊಂಡು ತಗೊಂಡ್ ಬಾ ಅಂತ ಹೇಳಿದ್ಲು. ಸ್ವೀಟ್ ಮಾಡ್ಕೊಂಡು ತಗೊಂಡ್ ಬಂದಿದ್ದೆ ಮನೆ ಹತ್ರ, ಆವಾಗ ಫೈಲ್ ಅಲ್ಲಿ ಬಿದ್ದಿದ್ ನೋಡಿದೆ. ಸೂಪರ್, ನೀವು ಬಂದಿದ್ದು ಒಳ್ಳೇದಾಯ್ತು ನೋಡಿ. ಇಲ್ಲ ಅಂದ್ರೆ ನಮ್ ಬ್ರದರ್ ಎಫರ್ಟ್ ಹಾಕಿದಾರಲ್ಲ, ಎಲ್ಲ ವೇಸ್ಟ್ ಆಗ್ತಿತ್ತು. ಬ್ರದರ್, ಇವತ್ತು ಇವರಿಂದನೇ ನಮ್ ಪ್ರಾಜೆಕ್ಟ್ ಸೇವ್ ಆಯ್ತು. ಭಾಗ್ಯ, ಇವತ್ತು ನೀವು ನಮ್ ಮೇನ್ ಗೆಸ್ಟ್ ಇದ್ದಂಗೆ. ಇವತ್ತು ನೀವು ನಮ್ ಜೊತೆನೆ ಊಟ ಮಾಡ್ಕೊಂಡು ಹೋಗ್ಬೇಕು. ಅಯ್ಯೋ, ಅದೆಲ್ಲ ಏನು ಬೇಡ, ನಾ ಹೊರಡ್ತೀನಿ. ಅರೆ, ಹಾಗೆ ಹೇಳಿದ್ರೆ ಹೇಗೆ? ಬರ್ಬೇಕು ಅಂದ್ಮೇಲೆ ಬರ್ಬೇಕು ಅಷ್ಟೇ. ಬ್ರದರ್, ನೀವ್ ಹೇಳಿ. ಹೌದು ಭಾಗ್ಯ ಅವರೇ, ಪ್ಲೀಸ್ ನೀವು ನಮ್ಮ ಜೊತೆ ಬನ್ನಿ. ಅದು ಭಾಗ್ಯ ಅವರೇ, ಬರ್ಬೇಕು ಅಂದ್ಮೇಲೆ ಬರ್ಬೇಕು ಅಷ್ಟೇ. ನಡೀರಿ ಪ್ಲೀಸ್. ಶೋರ್. ಭಾರ್ಗವ್, ಎಲ್ಲಿ ಹೆಂಡತಿ ಮಗಳು ಇಲ್ಲ? ಇಲ್ಲ, ಟ್ರಾವೆಲ್ ಮಾಡ್ತಿದ್ರಲ್ಲ, ಸೊ ಫುಡ್ ಅವಾಯ್ಡ್ ಮಾಡ್ತಿದ್ದಾರೆ. Okay. By the way, this is Bhagya, who saved me and Tandav today. She is related to my family.
ಭಾಗ್ಯ ಕೂತ್ಕೊಳ್ಳಿ ಊಟಕ್ಕೆ. ಇಲ್ಲ ದೇವ್ರೆ, ನನಗ್ ಬೇಡ. ಅದ್ ಹೇಗಾಗುತ್ತೆ, ನೀವು ಫಸ್ಟ್ ಕೂತ್ಕೊಳ್ಳಿ. ಓ, ನೀವು ಮಾಡ್ಕೊಂಡ್ ಬಂದಿರೋ ಸ್ಪೆಷಲ್ ಸ್ವೀಟ್ ಕೂಡ ಇದೆಯಲ್ಲ, ಕೊಡಿ, ಎಲ್ರಿಗೂ ಸರ್ವ್ ಮಾಡೋಣ. ಅಯ್ಯೋ ಬೇಡ ದೇವ್ರೆ, ಇವ್ರಿಗೆಲ್ಲ ಇಷ್ಟ ಆಗುತ್ತೋ ಇಲ್ವೋ? ಖಂಡಿತ ಇಷ್ಟ ಆಗುತ್ತೆ, ಅದ್ರಲ್ಲಿ ಡೌಟೇ ಬೇಡ. ಕೊಡಿ ಕೊಡಿ ಕೊಡಿ, ನೀವು ಕೂತ್ಕೊಂಡು ನಡೀರಿ. ಪಾಂಡು ತಗೋ ಇದನ್ನ, ಎಲ್ರಿಗೂ ಸರ್ವ್ ಮಾಡು. ಏ ಬ್ರದರ್, ಬನ್ನಿ ಕೂತ್ಕೊಳ್ಳಿ. ಹೋಪ್ ಯು ಆರ್ ಎಂಜಾಯಿಂಗ್. Gentlemen, this is a sweet made by Bhagya. Yesterday I ate it and it was delicious, so I requested her to prepare it again. Please try it. ವಾವ್, ತುಂಬಾ ಚೆನ್ನಾಗಿದೆ ಆದಿ. ಇನ್ಫ್ಯಾಕ್ಟ್ ಫಸ್ಟ್ ಟೈಮ್ ಈ ಥರ ಟೇಸ್ಟ್ ಮಾಡ್ತೀರಿ ಇಂಥ ಸ್ವೀಟ್. ಏನಿದ್ರ ಹೆಸರು? ಇದಕ್ಕೆ ಒಂದು ಸ್ಪೆಷಲ್ ಹೆಸರಿದೆ, ಬಾಗಿ ಬಾತ್ ಅಂತ. ವಾಟ್? ಬಾಗಿ ಬಾತ? ಅದ್ರ ಮೀನಿಂಗ್ ಏನು? ಸ್ಪೆಷಲ್ ಹೆಸರು ಏನಿಲ್ಲ, ಆಕ್ಚುಲಿ ಇಟ್ಸ್ ಹರ್ ಸ್ಪೆಷಲ್ ರೆಸಿಪಿ. That is why our father-in-law named it Bagi Bath. Oh, it's good. It's really good. ಫೈಲ್ ತಂದು ಕೊಟ್ಟಿದ್ದು ಸಾಲದೇ ಇರೋದಕ್ಕೆ ಈ ಸ್ವೀಟ್ಗೆ ಬೇರೆ ಹೊಗಳ್ಸ್ಕೊತಾ ಇದ್ದಾಳೆ, ಎಮ್ಮೆ. ಭಾರ್ಗವ್, ಭಾರ್ಗವ್, ಚಂದ್ರಿಕಾ, ಭಾರ್ಗವ್, ಏನಾಯ್ತು? ಕಳ್ಸಲ್ಲಿ ಏನೋ ಸಿಕ್ಕಾಕೊಂಡಿದ್ದೀನಿ. ಅದ್ಯಾ 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 ಚಂದ್ರಿಕಾ, ಏನಾಯ್ತು? ಏನೋ ನುಂಗ್ಕೊಂಡ್ಬಿಟ್ಟಿದ್ದಾಳೆ, ಗಂಟಲ್ಲಿ ಸಿಕ್ಕಾಕೊಂಡಿದೆ. ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ನೋಡ್ಕೊಳಕ್ಕಾಗಲ್ವಾ ನಿನ್ಗೆ? ಇರಿ, ವೇಟ್, ಲೆಟ್ಸ್ ಕಾಲ್ ದಿ ಆಂಬ್ಯುಲೆನ್ಸ್. ಆಂಬ್ಯುಲೆನ್ಸ್ ಬರೋ ತಡ ಆಗುತ್ತೆ, ನಾವೇನಾದ್ರೂ ಮಾಡ್ಬೇಕು. ಅದ್ಯಾ, ಸರ್ ಒಂದ್ ನಿಮಿಷ, ನಾನ್ ಪ್ರಯತ್ನ ಪಡ್ತೀನಿ. ಭಾಗ್ಯ, ಏನ್ ಮಾಡೋದು? ಮಗುನ ತಲೆ ಕೆಳಗೆ ಕಾಲ್ ಮೇಲ್ ಮಾಡಿ ಬೆನ್ನಿಗೆ ಚೆನ್ನಾಗಿ ಹೊಡೆದ್ರೆ ಮಗು ಏನ್ ನುಂಗಿದಾಳೋ ಅದ್ ಹೊರಗ್ ಬರ್ಬೋದು. ಒಂದ್ಸಲ ಪ್ರಯತ್ನ ಪಡ್ತೀನಿ. ಸರಿ, ದಯವಿಟ್ಟು ಏನೋ ಮಾಡಿ ಪ್ಲೀಸ್, ಬೇಗ. ಅದ್ಯಾ ಅದ್ಯಾ ಅದ್ಯಾ, ಕಣ್ಬಿಡಮ್ಮ, ಕಣ್ಬಿಡಮ್ಮ. ಅದ್ಯಾ, ಭಾಗ್ಯ, ಯು ಆರ್ ಅ ಟ್ರೂ ಮ್ಯಾಜಿಷಿಯನ್. ಕಷ್ಟ ಬಂದಾಗ ದೇವ್ರು ಬರಕ್ಕಾಗಲ್ಲ ಅಂತ ಹೇಳಿ ಮನುಷ್ಯ ರೂಪದಲ್ಲಿ ಬರ್ತಾನೆ. ಇವತ್ ನಮ್ಮ ಪಾಲಿಗೆ ನೀವೇ ದೇವ್ರು. ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ ಮೇಡಮ್, ಸುಮ್ಮನೆ ನೀವ್ ಏನೇನೋ ಹೇಳ್ತಿದ್ದೀರಾ. ಇಲ್ಲ ಭಾಗ್ಯ ಅವರೇ, ಸರಿಯಾಗಿ ಹೇಳ್ತಿದ್ದಾಳೆ ಇವಳು. ಥ್ಯಾಂಕ್ ಯು ಸೋ ಮಚ್ ಭಾಗ್ಯ ಅವರೇ. ನೀವಿಲ್ಲ ಅಂದಿದ್ರೆ ನಮ್ಮ ಮಗಳ ಸ್ಥಿತಿ ಏನಾಗ್ತಿತ್ತೋ ಏನೋ. ಪುಟಿ, ಆಂಟಿಗೆ ಥ್ಯಾಂಕ್ ಯು ಹೇಳಮ್ಮ.
ಏನ್ ಪುಟ? ಥ್ಯಾಂಕ್ಸ್ ಆಂಟಿ. ಇಟ್ಸ್ ಓಕೆ ಪುಟ. ಆದ್ರೆ ನೋಡು, ಇನ್ ಮುಂದೆ ಯಾವತ್ತೂ ಈ ತರ ಎಲ್ಲ ಏನ್ ಸಿಕ್ಕಿದ್ರೆ ಅದನ್ನ ಬಾಯಿಗೆ ಹಾಕೋಬಾರ್ದು, ಆಯ್ತಾ? ನೋಡು, ನೀನ್ ಈ ತರ ಮಾಡಿದ್ದಕ್ಕೆ ಅಪ್ಪ ಅಮ್ಮಂಗೆಲ್ಲ ಎಷ್ಟು ಟೆನ್ಷನ್ ಆಯ್ತಲ್ವಾ? ಓಕೆ ಆಂಟಿ, ಇನ್ ಮುಂದೆ ಈ ತರ ಮಾಡಲ್ಲ. ಥ್ಯಾಂಕ್ ಯು. ಸೊ ವೆಲ್ಕಮ್ ಪುಟ್ಟ. ಭಾಗ್ಯ ಅವರೇ, ನೀವಿವತ್ತು ಮಲ್ಟಿಪಲ್ ರೋಲ್ ಪ್ಲೇ ಮಾಡಿದ್ದೀರಾ. ಒಂದು ಆದಿ ಮತ್ತು ತಾಂಡವ್ ಅವರ ಬಿಸ್ನೆಸ್ ಸೇವಿಯರ್, ಆಮೇಲೆ ಸಖತ್ತಾಗಿ ಅಡುಗೆ ಮಾಡಿರೋ ಶೆಫು, ಆ್ಯಂಡ್ ಇವಾಗ ನಮ್ಮ ಮಗಳನ್ನ ಸೇವ್ ಮಾಡಿರೋ ಡಾಕ್ಟರ್. ಎಸ್ ಭಾಗ್ಯ, ಅವ್ರು ಹೇಳ್ತಾ ಇರೋದು ಸರಿಯಾಗಿದೆ. ಇವತ್ತು ನೀವು ಬಂದಿರೋದ್ರಿಂದ ಎಷ್ಟೆಲ್ಲ ಒಳ್ಳೇದಾಯ್ತು ನೋಡಿ. ಐ ಕಾಂಟ್ ಥ್ಯಾಂಕ್ ಯು ಎನಫ್. ಭಾಗ್ಯ, ನಿಮಿಷ ನೋಡಿ. ಎಮ್ಮೆ, ನೀನ್ ಹೇಳಿದೇನು, ನೀನ್ ಮಾಡ್ತಿರೋದೇನು? ನಾನೇನ್ ಮಾಡ್ದೆ? ಪಾಪ, ಇನ್ನೊಂದ್ಸಲ ತರ ನಾಟಕ ಮಾಡ್ಬೇಡ. ನಾನು ನಿನ್ಗೆ ಹೇಳಿದ್ದೆ ತಾನೆ, ನನ್ನ ಬ್ರದರ್ ಮಧ್ಯದಲ್ಲಿ ಬರಬೇಡ ಅಂತ. ಯಾಕೆ ಇಲ್ಲಿಗೆ ಬಂದೆ? ಫೈಲ್ ಬಿದ್ದಿತ್ತು, ಅದನ್ನ ಕೊಟ್ಟು ಹೋಗೋಣ ಅಂತ ಬಂದೆ. ಅಷ್ಟಕ್ಕೂ ನಾನು ಫೋನ್ ಮಾಡಿದಾಗ ತಾಳ್ಮೆಯಿಂದ ನನ್ನ ಮಾತನ್ನ ಕೇಳಿಸ್ಕೊಂಡಿದ್ರೆ ನಾನಿಲ್ಲಿ ಬರೋ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ನೀನ್ ಕೊಟ್ಟಿರ್ಲಿಲ್ಲ ಅಂದ್ರೆ ಏನ್ ಪ್ರಳಯ ಆಗ್ತಿರ್ಲಿಲ್ಲ. ಅಷ್ಟಕ್ಕ ಫೈಲ್ ಯಾಕೆ ತಗೊಂಡ್ ಬರಕ್ ಹೋದೆ ನೀನು? ಓ ಗಾಡ್, ನನ್ ತಪ್ಪನ್ನ ಪ್ರೂವ್ ಮಾಡೋದಕ್ಕಲ್ವಾ? ನೋಡು ಭಾಗ್ಯ, ನನ್ನ ಲೈಫ್ ನಲ್ಲಿ ಸಾಕಷ್ಟು ಆಟ ಆಡಿದ್ಯಾ. ನೆಮ್ಮದಿಯಾಗಿ ಜೀವನ ಮಾಡೋಣ ಅಂತ ಇಲ್ಲಿಗೆ ಬಂದಿದ್ದೀನಿ. ಇಲ್ಲಿಗೂ ಬಂದು ಒಕ್ಕರ್ಸ್ಕೊಂಡು ಇದಕ್ಕೂ ಕಲ್ಲು ಹಾಕ್ಬೇಡ ಪ್ಲೀಸ್. ಅಲ್ಲ, ಕಲ್ ಹಾಕುವಂತ ವಿಷಯ ನಾನೇನ್ ಮಾಡ್ದೆ? ನಿಮ್ಗೆ ಉಪಯೋಗ ಆಗ್ಲಿ ಅಂತಾನೆ ಮಾಡ್ದೆ. ಅದರ ಅವಶ್ಯಕತೆ ಇಲ್ಲ. ನೋಡು ಭಾಗ್ಯ, ಇನ್ನು ಕನ್ನಡ ಬರತ್ತೆ ಅಂತ ಅನ್ಕೊಂಡಿದೀನಿ. ಸೊ ಕನ್ನಡದಲ್ಲೇ ಕ್ಲಿಯರ್ ಆಗಿ ಇನ್ನೊಂದ್ಸಲ ಹೇಳ್ತೀನಿ, ಕೇಳಿಸ್ಕೊ. ನೀನ್ ಈ ತರ ಎಲ್ಲ ನಾಟಕ ಮಾಡಿ ನನ್ನ ತಪ್ಪಿತಸ್ಥ ಅಂತ ಪ್ರೂವ್ ಮಾಡೋದಕ್ಕೆ ತಾನೇ ಇದೆಲ್ಲ ಮಾಡ್ತಿರೋದು ನೀನು. ನೋಡು, ಆದಿ ಬ್ರದರ್ಗೆ ನನ್ನ ಮೇಲೆ ಒಂದು ಒಳ್ಳೆ ಒಪಿನಿಯನ್ ಇದೆ. ನಿನ್ನಿಂದ ಅದು ಚೇಂಜ್ ಆಗ್ಬಾರ್ದು, ಅದಕ್ಕೆ ಬರ್ಕೊಂಡು ಸಾಯ್ತಾ ಇದ್ದೀನಿ. ನನ್ನ ಬ್ರದರ್ ಮಧ್ಯೆ ಬರಬಾರ್ದು, ಯಾವುದೇ ಕಾರಣಕ್ಕೂ ಬರಬಾರ್ದು ನೀನು. ಅದೇನಾದ್ರೂ ಸರಿ, ನಿನ್ನ ಅವಶ್ಯಕತೆ ಇಲ್ಲ. ಮತ್ತೆ ಮತ್ತೆ ಬೇರೆ ಬೇರೆ ನಾಟಕ ಮಾಡ್ಕೊಂಡು ಬಂದ್ರೆ ನಾನ್ ಮಾತ್ರ ಸುಮ್ಮನಿರಲ್ಲ. ಏನ್ ಮುಖ ನೋಡ್ತಿದ್ಯಾ? ತೊಲಗು ಇಲ್ಲಿಂದ. ಭಾಗ್ಯ ಅವ್ರು ನಡ್ಕೊಂಡೇ ಹೋಗ್ತಿದ್ದಾರೆ. ಭಾಗ್ಯ ಅವರೇ, ಹೊರಟ್ರಾ? ಹಾ, ಹೊರಟೆ. ಯಾವ ಕಡೆ ಹೊರಟ್ರಿ? ಇನ್ಯಾವ ಕಡೆ? ಮನೆಗೆ. ನಡ್ಕೊಂಡೇ ಹೋಗ್ತಾ ಇದ್ದೀರಾ? ಯಾಕೆ? ಯಾಕೆ ಅಂದ್ರೆ ಇದ್ಯಾವ ತರ ಪ್ರಶ್ನೆ ಆದಿಯವ್ರೆ? ನಾನ್ ಯಾವಾಗ್ಲೂ ಹೀಗೆ ನಡ್ಕೊಂಡೇ ಹೋಗೋದು. ನೀವು ಯಾವಾಗ್ಲೂ ನಡ್ಕೊಂಡು ಹೋಗ್ಬೋದು, ಬಟ್ ಇವತ್ ಬೇಡ. ಇವತ್ ಬೇಡ ಅಂದ್ರೆ? ಅಂದ್ರೆ ಎಮ್ಮೆಯಿಂದ ಎಷ್ಟು ದೂರ ಇರಬೇಕು ಅನ್ಕೋತೀನೋ ಅಷ್ಟೇ ಹತ್ರ ಬರ್ತಾಳೆ. ಡ್ಯಾಮ್ ಇಟ್. ಬ್ರದರ್, ನೀವು ಹೊರಟ್ರಾ? ಎಸ್ ಬ್ರದರ್, ಡನ್ ಫಾರ್ ದ ಡೇ. ಮನೆಗೆ ಹೋಗ್ತಾ ಇದ್ದೀನಿ. ಯಾಕೆ, ಏನಾದ್ರೂ ಕೆಲಸ ಆಯ್ತಾ? ಇಲ್ಲ, ಹಾಗೇನೂ ಇಲ್ಲ. ನಿಮ್ಮಿಂದ ಒಂದು ಹೆಲ್ಪ್ ಬೇಕಾಗಿತ್ತು. ಯಾ ಶೋರ್ ಬ್ರದರ್, ಏನಾಗ್ಬೇಕಾಗಿತ್ತು? ಬ್ರದರ್, ನೀವು ಮನೆ ಕಡೆ ಹೊರಟಿದ್ದೀರಲ್ವಾ, ಹಾಗೆ ಆನ್ ದಿ ವೇ ಭಾಗ್ಯ ಅವ್ರನ್ನ ಡ್ರಾಪ್ ಮಾಡ್ಬೇಕಾಗಿತ್ತು.
ಆದಿಯವ್ರೆ ಅದೆಲ್ಲ ಏನು ಬೇಡ, ನಾನ್ ನಡ್ಕೊಂಡೆ ಹೋಗ್ತೀನಿ. ಬೇಡ, ಅದೆಲ್ಲ ಏನು ಬೇಡ. ನೀವು ನಮ್ಮ ಸಹಾಯಕ್ಕೋಸ್ಕರ ಇಷ್ಟು ದೂರ ಬಂದಿದ್ದೀರಾ, ನಾವು ಇಷ್ಟು ಮಾಡ್ಲಿಲ್ಲ ಅಂತಂದ್ರೆ ಹೇಗೆ ಹೇಳಿ? ಆದಿಯವ್ರೆ ಪ್ಲೀಸ್ ಬೇಡ ಆದಿಯವ್ರೆ, ಸುಮ್ನೆ ಯಾಕೆ ನಿಮ್ಗೆ ಕಷ್ಟ? ಇದ್ರಲ್ಲಿ ಕಷ್ಟ ಏನ್ ಬಂತು? ಬ್ರದರ್ ಹೋಗೋ ದಾರಿಲೇ ನಿಮ್ಮನ್ನ ಡ್ರಾಪ್ ಮಾಡ್ಬಿಟ್ಟು ಹೋಗ್ತಾರೆ ಅಷ್ಟೇ ಅಲ್ವಾ ಬ್ರದರ್? ಅಂದ್ರೆ ನಾನು ಮನೆಗೆ ಯೂಶಲಿ ಹಿಂಗೆ ಹೋಗ್ತಿದ್ದೆ, ಬಟ್ ಇವತ್ತು ನಾನು ಹಿಂಗ್ ಹೋಗ್ತಿಲ್ಲ, ಹಿಂಗ್ ಹೋಗ್ತಾ ಇದೀನಿ ಬ್ರದರ್. ಅದು ಬೇರೆ ಏನೋ ಒಂದು ಕೆಲಸ ಇದೆ, ಫ್ಲವರ್ ಶೋ ಇದೆ, ನೋಡ್ಕೊಂಡು ಹೋಗ್ತೀನಿ ಮನೆಗೆ ಆಮೇಲೆ. ಸೊ ತುಂಬಾ ಲೇಟ್ ಆಗ್ಬಿಡುತ್ತೆ. ಹೌದಾ? ಹಾಗಾದ್ರೆ ಏನ್ ಮಾಡೋದು? ಆದಿಯವ್ರೆ ಏನು ಮಾಡೋದ್ ಬೇಡ, ಇಲ್ಲಿ ನೋಡಿ, ಇಲ್ಲಿ ರೋಡ್ ಎಂಡಿಗೆ ಹೋದ್ರೆ ಆಟೋ ಸಿಗುತ್ತೆ, ನಾನು ಆಟೋ ತಗೊಂಡು ಹೋಗ್ಬಿಡ್ತೀನಿ. ಅಯ್ಯೋ, ನೀವು ಆಟೋದಲ್ಲೆಲ್ಲ ಹೋಗೋದ್ ಬೇಡ. ಒಂದ್ ಕೆಲಸ ಮಾಡ್ತೀನಿ, ನಾನೇ ಡ್ರಾಪ್ ಮಾಡ್ತೀನಿ, ಬನ್ನಿ. ಆದಿಯವ್ರೆ ಅರ್ಥ ಮಾಡ್ಕೊಳ್ಳಿ, ನನ್ನ ಆಟೋ ತಗೊಂಡು ಹೋಗ್ತೀನಿ ಅಂತ ಹೇಳಿದ್ನಲ್ಲ, ಪ್ಲೀಸ್. ಭಾಗ್ಯ ಅವರೇ, ಹಾಗೆಲ್ಲ ಏನ್ ಹೇಳಿದ್ರು ನಾನು ಒಪ್ಪೋದಿಲ್ಲ. ನೀವ್ ಇವತ್ತು ನನಗೆ ಬ್ರದರ್ಗೆ ಎಷ್ಟು ದೊಡ್ಡ ಸಹಾಯ ಮಾಡಿದಿರ ಗೊತ್ತಾ? ನೀವೇನಾದ್ರೂ ಸರಿಯಾದ ಸಮಯಕ್ಕೆ ಬರದೇ ಹೋಗಿದ್ರೆ ನಮ್ಗೆ ಎಷ್ಟು ತೊಂದರೆ ಆಗ್ತಿತ್ತು ಅಂತ ಯೋಚನೆ ಮಾಡಿದ್ರೆ ನನಗೆ ಭಯ ಆಗ್ತಿದೆ. ಸೊ ಐ ಇನ್ಸಿಸ್ಟ್, ನೀವು ಬರ್ಲೇಬೇಕು. ಅದು ನೋಡಿ, ಅದು ಇಲ್ಲ ಇದು ಇಲ್ಲ, ಏನು ಮಾತಾಡೋ ಹಾಗಿಲ್ಲ, ನೀವು ಬರಬೇಕು ಅಷ್ಟೇ. ಬನ್ನಿ. ಭಾಗ್ಯ ಅವರೇ, ಏನ್ ಮೀನಮೇಶ ಅಣಿಸ್ತಾ ಇದ್ದೀರಾ? ಬರ್ಬೇಕು ಅಂದ್ಮೇಲೆ ಬರ್ಬೇಕು ಅಷ್ಟೇ, ಬನ್ನಿ. ಹಾಗೆ ಎಷ್ಟು ಹೇಳಿದ್ರು ಅರ್ಥನೇ ಆಗ್ತಿಲ್ಲ. ಬಡ್ಕೊಂಡ್ ಸಾಯ್ತಾ ಇದ್ದೀನಿ. ನನ್ನ ಆದಿ ಬ್ರದರ್ ಮಧ್ಯದಲ್ಲಿ ಬರ್ಬೇಡ ಅಂತಂದ್ರೆ ಏನಾದ್ರೂ ಒಂದು ದಾರಿ ಹುಡ್ಕೊಂಡು ಬರ್ತಾನೆ ಇರ್ತಾಳೆ. ಎಲ್ಲಿ ನಮ್ಮ ಇದ್ರ ಬಗ್ಗೆ ಹೇಳಿ ನನ್ನ ಒಂದು ದೊಡ್ಡ ವಿಲನ್ ಮಾಡ್ಬಿಡ್ತಾಳೋ ಅಂತ ಭಯ ನನ್ಗೆ. ಭಾಗ್ಯ ಅವರೇ, ಥ್ಯಾಂಕ್ ಯು ಸೋ ಮಚ್, ನಿಮ್ಮಿಂದ ತುಂಬಾ ಸಹಾಯ ಆಯ್ತು. ಆದಿಯವ್ರೆ, ನೀವು ಆಗಿದ್ದ ನನಗೆ ಇದು 53ನೇ ಸಲ ಥ್ಯಾಂಕ್ಸ್ ಹೇಳ್ತಾ ಇರೋದು ಅನ್ಸುತ್ತೆ. ನಿಮ್ಗೆ ಥ್ಯಾಂಕ್ ಯು ಹೇಳಿ ಹೇಳಿ ಬೇಜಾರಾಗಿಲ್ವಾ? ಅಲ್ಲ, ನೀವು ಮಾಡಿರೋ ಕೆಲಸ ಹಾಗಿತ್ತು, ಅದಕ್ಕೆ ಹೇಳಿದೆ ಅಷ್ಟೇ. ಅಯ್ಯೋ, ಆದ್ರೂ ಆದಿಯವ್ರೆ ಪಾಪ ನನ್ಗೋಸ್ಕರ ನೀವ್ ಯಾಕೆ ಇಷ್ಟೆಲ್ಲ ತೊಂದರೆ ತಗೊಳ್ತಿದ್ದೀರಿ? ನಾನು ಆಟೋಲ್ಲೇ ಹೋಗ್ತಿದ್ದೆ. ಭಾಗ್ಯ ಅವರೇ, ಪ್ಲೀಸ್ ಮತ್ತೆ ಮತ್ತೆ ಅದನ್ನೇ ಹೇಳ್ಬೇಡಿ. ಆ ಫೈಲು ನಮ್ಮ ಮೀಟಿಂಗ್ ಅಲ್ಲಿ ಎಷ್ಟು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತು ಅಂತ ನಿಮ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ನಿಮ್ಮಿಂದಾನೇ ನಮ್ಗೆ ಆ ಪ್ರಾಜೆಕ್ಟ್ ಓಕೆ ಆಗಿದ್ದು. ಆದಿಯವ್ರೆ, ನನ್ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಅದೇ ಕೆಲಸ ಮಾಡಿರೋರು. ಇಲ್ಲ ಭಾಗ್ಯ ಅವರೇ, ನೀವಾಗಿದ್ದಕ್ಕೆ ಇದನ್ನೆಲ್ಲ ಮಾಡಿದೀರಾ. ಅಲ್ಲ, ಬೇರೆಯವರು ಉಸಾಬ್ರಿ ನಮ್ಗೆ ಯಾಕೆ ಅಂತ ನೀವು ಹೊರಟೋಗಿದ್ರೆ ಆ ಫೈಲ್ ನಮ್ ಕೈ ಸೇರ್ತಾನೆ ಇರ್ಲಿಲ್ಲ. ಆ ಫೈಲ್ ಸಿಕ್ಕಿರ್ಲಿಲ್ಲ ಅಂದಿದ್ರೆ ನಾವು ಮಾಡಿದ ಎಫರ್ಟ್ ಎಲ್ಲ ನೀರಲ್ಲಿ ಹೋಮ ಆಗ್ತದೆ. ಅಯ್ಯೋ, ಹಾಗೆಲ್ಲ ಏನು ಇಲ್ಲ ಆದಿಯವ್ರೆ. ಪರಿಶ್ರಮ ಯಾರು ಹಾಕ್ತಾರೋ ಅವ್ರ ಜೊತೆ ದೇವ್ರು ಯಾವತ್ತೂ ಇದ್ದೇ ಇರ್ತಾನೆ. ಒಬ್ಬೊಬ್ಬೊಬ್ಬ, ಏನ್ ಫಿಲಾಸಫಿ ರೀ! ಇದನ್ನೆಲ್ಲ ಎಲ್ಲಿ ಕಲ್ತ್ರಿ ನೀವು? ದಿನಕ್ಕೊಂದು ಹೊಸ ವಿಷಯ ಹೇಳ್ತೀರಲ್ರಿ. ಹೊಸ ವಿಷಯನ? ಹಾ, ಅವತ್ತು ದೇವಸ್ಥಾನದಲ್ಲಿ ಒಂದು ವಿಷಯ ಹೇಳಿದ್ರಿ, ಇವತ್ತು ಈ ವಿಷಯ ಹೇಳ್ತಾ ಇದ್ದೀರಾ. ಒಟ್ನಲ್ಲಿ ಹೊಸ ಹೊಸ ವಿಷಯನ ನನ್ನ ಕಲಿಸ್ತಾ ಇದ್ದೀರಾ. ಸೂಪರ್ ರೀ ನೀವು. ಹಾಗೆಲ್ಲ ಏನು ಇಲ್ಲ, ನೀವು ಒಳ್ಳೆ. ಭಾಗ್ಯ, ಅದರಿಂದ ಎಷ್ಟು ಇಂಪ್ಯಾಕ್ಟ್ ಆಯ್ತು ಗೊತ್ತಾ? ಏನ್ ಇಂಪ್ಯಾಕ್ಟ್? ನೀವು ಅವತ್ತು ಹೇಳಿದ್ರಲ್ಲ, ದೇವಸ್ಥಾನದಲ್ಲಿ ಶೂ ಕಳೆದು ಹೋದ್ರೆ ನಮ್ಮ ಹಳೆ ಕರ್ಮ ಎಲ್ಲ ಹೋಗುತ್ತೆ, ನಾವು ಎಫರ್ಟ್ ಹಾಕ್ಬೇಕು ಅಂತ. ಅದ್ ನಂಗೆ ತುಂಬಾ ಇಷ್ಟ ಆಯ್ತು. ಅದರಿಂದ ತುಂಬಾ ಚೇಂಜಸ್ ಆಯ್ತು ಗೊತ್ತಾ? ಹೌದಾ? ಏನಂತ ಚೇಂಜಸ್? ಹಳೇದೆಲ್ಲ ಮರ್ತೋಗ್ಬೇಕು ಅಂತ ಹೇಳಿ ಮತ್ತೆ ನೀವೇ ಕೇಳ್ತಾ ಇದ್ದೀರಲ್ಲ. ಅಯ್ಯೋ, ಸಾರಿ. ಇಟ್ಸ್ ಓಕೆ ಬಿಡಿ, ಹೇಳ್ಕೊಳಕ್ಕೂ ಅದ್ರಲ್ಲಿ ಅಂತದ್ದೇನು ಇರ್ಲಿಲ್ಲ. ಅದೇವ್ರೆ, ನನ್ನನ್ನ ಇಲ್ಲೇ ಬಿಟ್ಬಿಡಿದ್ಲಿ. ಇಲ್ಲ, ನಿಮ್ ಮನೆ ಇಲ್ಲ ಅಲ್ಲ ಅಲ್ವಾ? ಮನೆ ಇಲ್ಲಲ್ಲ, ನಾನು ಇಲ್ಲೇನೋ ತಗೋಬೇಕು, ತಗೊಂಡು ಮನೆಗೆ ಹೋಗ್ತೀನಿ. ಹಾಗೆ ನೀವು ತಗೊಂಡ್ ಬರೋವರೆಗೂ ನಾನು ಕಾಯ್ತೀನಿ ಬೇಕಾದ್ರೆ. ಬೇಡ, ನಾನು ಆಲ್ರೆಡಿ ತಡ ಆಗ್ಬಿಟ್ಟಿದೆ ಅಲ್ಲ, ನಾನು ತಗೊಂಡು ಹಾಗೆ ಹೋಗ್ಬಿಡ್ತೀನಿ, ಹತ್ರ ಅಲ್ಲ ಇಲ್ಲೇ. ಸರಿ, ಹಾಗಾದ್ರೆ ಸಿಗೋಣ. ಬಾಯ್. ಬಾಯ್, ಥ್ಯಾಂಕ್ ಯು.
ಹೇಳೆ ಪೂಜಾ. ಅಕ್ಕ ಆಫೀಸಿಗೆ ಹೋದ್ಯಾ? ಫೈಲ್ ಎಲ್ಲ ಕೊಟ್ಟಿಯಾ? ಏನೂ ತೊಂದ್ರೆ ಇಲ್ಲ ತಾನೆ? ಹಾ ಪೂಜಾ, ಸರಿಯಾದ ಸಮಯಕ್ಕೆ ಹೋಗಿ ಫೈಲ್ ಕೊಟ್ಟೆ, ಅದ್ರ ಜೊತೆಗೆ ಮಾಡಿರೋ ಸ್ವೀಟ್ ತಗೊಂಡ್ ಹೋಗಿ ಕೊಟ್ಟೆ. ಮೀಟಿಂಗ್ ಬಂದಿರೋರೆಲ್ಲ ತಿನ್ಬಿಟ್ಟು ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು. ಹೌದಾ ಅಕ್ಕ, ಸೂಪರ್. ಇವತ್ ಯಾರೋ ಫಾರಿನ್ ಡೆಲಿಗೇಟ್ಸ್ ಎಲ್ಲ ಬರ್ತಾರೆ ಅಂತ ಭಾವ ಹೇಳ್ತಾ ಇದ್ರು. ನೋಡು, ನಿನ್ ಸ್ವೀಟು ಇಂಟರ್ನ್ಯಾಷನಲ್ ಲೆವೆಲ್ ಎಲ್ಲ ಫೇಮಸ್ ಆಯ್ತು. ಅಯ್ಯೋ ಹಾಗೆಲ್ಲ ಏನು ಇಲ್ಲ ಪೂಜಾ. ಸರಿ ಅಕ್ಕ, ಎಲ್ಲ ಚೆನ್ನಾಗೈತಲ್ಲ, ಅಷ್ಟೇ ಸಾಕು. ಸರಿ ಅಕ್ಕ, ನನ್ಗೆ ಮಾವನ್ ಮಾತ್ರ ಕೊಡೋದಿದೆ, ನಿನಗೆ ಆಮೇಲೆ ಕಾಲ್ ಮಾಡ್ತೀನಿ. ಪೂಜಾ ಒಂದ್ ನಿಮಿಷ. ಇದು ಮದ್ವೆ ಆದ್ಮೇಲೆ ನೀನು ಮತ್ತೆ ಕಿಶನ್ ಮನೆ ಕಡೆನೆ ಬಂದಿಲ್ಲ ಕಣೆ. ಒಂದಿನ ಗೊತ್ತು ಮಾಡಿ ಹೇಳ್ತೀನಿ, ಇಬ್ರು ಒಟ್ಟಿಗೆ ಮನೆಗ್ ಬನ್ನಿ ಆಯ್ತಾ? ಖಂಡಿತ ಬರ್ತೀವಿ ಅಕ್ಕ. ನೀನ್ ಹೇಳೋದೆಚ್ಚ, ನಾನ್ ಬರೋದೆಚ್ಚ ಹೇಳು. ಅದ್ರಲ್ಲೂ ನಾವು ಬರ್ತಾ ಇದೀವಿ ಅಂತ ಗೊತ್ತಾದ ತಕ್ಷಣ ಏನೇನೋ ಸ್ಪೆಷಲ್ ಆಗಿರೋ ಅಡ್ಗೆ ಎಲ್ಲ ಮಾಡಿರ್ತೀಯ. ನಾನ್ ಅದನ್ನ ಮಿಸ್ ಮಾಡ್ಕೊಳಕ್ಕಾಗತ್ತಾ? ಖಂಡಿತ ಇಲ್ಲ, ಬಂದೇ ಬರ್ತೀನಿ. ತಿಂದು ಪೋತಿ ನೀನು. ಸರಿ ಸರಿ ಬಾ, ಹೇಳ್ತೀನಿ. ಮಾವಂಗೆ ಮಾತು ಕೊಂದೆಲ್ಲ ಹೋಗು. ಸರಿ ಅಕ್ಕ, ಬಾಯ್.